ಮೀನಾ ಮತ್ತು ಕೇಶವ ಕಾಂಪಿಟೇಷನಲ್ಲಿ ಸೋತುತ್ತಾರೆ, ಆದರೆ ನಿಜಕ್ಕೂ ಗೆದ್ದುತ್ತಾರೆ. ನಂದ ಮತ್ತು ಪ್ರಿಯಾ ಹೋಟೆಲ್ಗೆ ಬಂದ್ರ. ಏನಾಯಿತು ಈ ಒಂದು ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡೋಣ ಬನ್ನಿ. ಮೀನಾ ಮತ್ತು ಕೇಶವ ತುಂಬ ಚೆನ್ನಾಗಿ ಎಲ್ಲ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಇವರ ಜೊತೆಗೆ ಅಕ್ಷಯ ಹಾಗೆ ಅನುಷಾ ಅನ್ನೋ ದಂಪತಿಗಳು ಕೂಡ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಒಂದು ತುಂಬ ಕುಟುಂಬ ಹೇಗಿರಬೇಕು, ಅದೇ ರೀತಿಯಾಗಿ ಒಗ್ಗಟ್ಟು ಅಂದ್ರೇನು ಎಲ್ಲವನ್ನ ಕೂಡ ತುಂಬ ಚೆನ್ನಾಗಿ ಮೀನಾ ಎಕ್ಸ್ಪ್ಲೇನ್ ಮಾಡ್ತಾಳೆ. ಇದನ್ನು ಕೇಳಿದ ನಿಜಕ್ಕೂ ಜಡ್ಜಸ್ ಫಿದಾ ಆಗಿಬಿಡ್ತಾರೆ. ತದನಂತರ ಕೊನೆ ರೌಂಡಲ್ಲಿ ಮೀನಾ ಮತ್ತು ಕೇಶವ ನಿಜಕ್ಕೂ ಎಷ್ಟು ಮಟ್ಟಿಗೆ ಪರ್ಫಾರ್ಮ್ ಮಾಡ್ತಾರೆ ಅಂದರೆ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಆ ಮಟ್ಟಿಗೆ ಪರ್ಫಾರ್ಮ್ ಮಾಡ್ತಾರೆ. ಅಂದರೆ ಮೀನಾ ಬಗ್ಗೆ ಕೇಶವಂಗೆ ಗೊತ್ತಿಲ್ಲ, ಕೇಶವ ಬಗ್ಗೆ ಮೀನಾ ಗೊತ್ತಿಲ್ಲ, ಎಲ್ಲ ತಪ್ಪಾದ ಉತ್ತರಗಳನ್ನು ಕೊಡ್ತಾರೆ. ಆದರೆ ಅನುಷಾ ಅಕ್ಷಯ್ ದಂಪತಿಗಳು ಎಲ್ಲವನ್ನ ಕೂಡ ಕರೆಕ್ಟಾಗಿ ಕೊಡ್ತಾರೆ. ಕೊನೆಗೂ ಅನುಷಾ ಮತ್ತು ಅಕ್ಷಯ್ ದಂಪತಿಗಳ ವಿನ್ನರ್ಸ್ ಅಂತ ಅನೌನ್ಸ್ ಮಾಡ್ತಾರೆ. ಆದರೆ ಜಡ್ಜಸ್ ನಂತರ ನಿಜವಾದ ವಿನ್ನರ್ಸ್ ಮೀನಾ ಮತ್ತು ಕೇಶವ ಅಂತ ಹೇಳಿ ಸ್ಟೇಜ್ ಮೇಲೆ ಕರೆದು ಅವರಿಗೆ ಸನ್ಮಾನವನ್ನು ಮಾಡಿ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ. ಎಲ್ರಿಗೂ ಆಶ್ಚರ್ಯ ಆಗತ್ತೆ. ಆಗ ಜಡ್ಜಸ್ ಹೇಳ್ತಕ್ಕಂಥ ವಿಷಯ ಎಲ್ಲರನ್ನ ನಿಜಕ್ಕೂ ಅಚ್ಚರಿಪಡಿಸುತ್ತೆ. ಕೇಶವ ಮತ್ತು ಮೀನಾ ತುಂಬ ಚೆನ್ನಾಗಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ರು. ಒಬ್ಬರ ಲೈಕ್ಸ್ ಡಿಸ್ಲೈಕ್ಸ್ ಬಗ್ಗೆ ಇಬ್ರಿಗೂ ಕೂಡ ಪರಸ್ಪರ ಗೊತ್ತಿತ್ತು. ಆದರೂ ಕೂಡ ಅವರು ಈ ರೀತಿಯಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಕಾರಣ ಅಕ್ಷಯ್ ಮತ್ತು ಅನುಷಾ. ಅವರಿಬ್ಬರಿಗೆ ಆ ₹1,00,000 ತುಂಬಾ ಅವಶ್ಯಕತೆ ಇತ್ತು. ಆ ಒಂದು ವಿಷಯ ಮೀನಾ ಮತ್ತು ಕೇಶವಂಗೆ ಗೊತ್ತಾಗತ್ತೆ. ಇಬ್ಬರು ಕೂಡ ಪರಸ್ಪರ ಚರ್ಚಿಸದ ಇಲ್ಲ ನಾನು ಈಗ ಒಂದು ಎಲ್ಲ ಆನ್ಸರ್ಸ್ಗೂ ತಪ್ಪಾದ ಉತ್ತರ ಕೊಡಬೇಕು ಅಂತ ಮೀನಾ ಅನ್ಕೋತಾಳೆ. ಅದೇ ರೀತಿ ಕೇಶವ ಕೂಡ ಸಪ್ರೇಟ್ ಆಗಿ ಹೌದು ನಾನು ತಪ್ಪಾದ ಉತ್ತರ ಕೊಡಬೇಕು, ಈ ಒಂದು ಕಾಂಪಿಟೇಷನಲ್ಲಿ ನಾವು ಸೋಲ್ಬೇಕು. ಮೀನಾಗೆ ಆ ನಂತರ ಹೇಳಿದ್ರೆ ಅವಳು ಅರ್ಥ ಮಾಡ್ಕೋತಾಳೆ ಅಂತ ಕೇಶವ ಕೂಡ ಅನ್ಕೋತಾರೆ. ನಂತರ ಸ್ಟೇಜ್ ಮೇಲೆ ಬಂದು ಇಬ್ಬರು ಕೂಡ ತಪ್ಪಾದ ಉತ್ತರಗಳನ್ನು ಕೊಡ್ತಾರೆ. ಆಗ ಇಲ್ಲಿ ಜಡ್ಜಸ್ ನಿಜಕ್ಕೂ ಕೂಡ ಅಚ್ಚರಿ ಪಡ್ತಾರೆ. ಯಾಕಂದರೆ ಮೀನಾ ಕೇಶವನ್ನ ಇಬ್ಬರು ಜಡ್ಜಸ್ ಅಬ್ಸರ್ವ್ ಮಾಡಿದ್ರು. ಅವರ ಲೈಕ್ಸ್ ಡಿಸ್ಲೈಕ್ಸ್ ಬಗ್ಗೆ ಕೂಡ ಚರ್ಚೆ ಮಾಡಿದಾಗ ಅವರಿಬ್ಬರು ಅದನ್ನು ಕೇಳಿಸ್ಕೊಂಡಿದ್ರು. ಇಷ್ಟು ಚೆನ್ನಾಗಿ ಗೊತ್ತಿರೋರು ಈ ರೀತಿ ಪರ್ಫಾರ್ಮ್ ಮಾಡೋದಕ್ಕೆ ಏನು ಕಾರಣ ಅನ್ನೋದನ್ನು ಎಲ್ಲರ ಮುಂದೆ ರಿವೀಲ್ ಮಾಡ್ತಾರೆ. ಬಿಕಾಸ್ ಆ ಇಬ್ಬರು ಜಡ್ಜಸ್ ಮೀನಾ ಮತ್ತು ಕೇಶವ ಅಕ್ಷಯ್ ಮತ್ತು ಅನುಷಾ ದಂಪತಿಗಳನ್ನ ನೋಡಿ ಅವರ ತೀರ್ಮಾನವನ್ನು ಚೇಂಜ್ ಮಾಡ್ಕೊಂಡಿದ್ದು, ಸೋಲ್ಬೇಕು ಅಂತ ನಿರ್ಧರಿಸಿದ್ದು ಎಲ್ಲವನ್ನ ಕೂಡ ಇಬ್ಬರು ಜಡ್ಜಸ್ ನೋಡಿರ್ತಾರೆ. ಅದನ್ನೇ ಎಲ್ಲರ ಮುಂದೆ ರಿವೀಲ್ ಮಾಡಿದ್ದ ನಿಜವಾಗ್ಲೂ ಇವರೇ ವಿನ್ನರ್ಸ್ ಅಂತ ಹೇಳ್ತಾರೆ. ಅಕ್ಷಯ್ ಮತ್ತು ಅನುಷಾ ದಂಪತಿಗಳು ಮೀನಾ ಮತ್ತು ಕೇಶವಗೆ ಥ್ಯಾಂಕ್ಸ್ ಹೇಳ್ತಾರೆ. ಒಬ್ರಿಗೆ ಸಹಾಯ ಮಾಡೋ ಬುದ್ಧಿ ಬಂದಿದೆ ನನ್ನ ಅಪ್ಪನಿಂದ ಅಂತ ಕೂಡ ಕೇಶವ ಹೇಳ್ತಾರೆ. ಇತ್ತ ಕಡೆ ನಂದ ಅವರು ರೆಬಲ್ ಆಗಿದ್ದಾರೆ. ಬಿಕಾಸ್ ಕೇಶವ ಕಾಲ್ ರಿಸೀವ್ ಮಾಡ್ತಿಲ್ಲ. ಮನೆಯವರನ್ನು ಬಂದು ಮೀನಾ ಕಾಲ್ ಮಾಡಿದ್ಲಾ ಏನಾದರೂ ಅಂದಾಗ ಮನೆಯವರು ಇಲ್ಲ ಅಂತಾರೆ. ಬಟ್ ಪ್ರಿಯಾ ಮಾತ್ರ ಮೀನಾ ನಿನ್ನ ಜೊತೆ ಚಾಟ್ ಮಾಡಿದಾಳಲ್ವಾ, ಫೋಟೋ ಕಳಿಸಿದಾಳಲ್ವಾ, ಅಮ್ಮ ಯಾವುದೋ ಕಾಂಪಿಟೇಷನ್ದು ಕೊಡಿ ಇಲ್ಲಿ ಮಾವಂಗೆ ತೋರಿಸೋಣ ಅಂತ ಹೇಳಿದ್ದೆ. ಫೋಟೋವನ್ನು ತೋರಿಸ್ತಾಳೆ. ಕೇಶವ ಮತ್ತು ಮೀನಾ ಯಾವುದೋ ಕಾಂಪಿಟೇಷನ್ಗೂ ಹೋಗಿದ್ದಾರೆ ಅನ್ನೋ ವಿಷಯ ನಂದ ಅವ್ರಿಗೆ ಗೊತ್ತಾಗುತ್ತೆ. ರಬ್ಬಲ್ ಆಗ್ತಾರೆ. ಹಾಗಿದ್ರೆ ಪ್ರಿಯಾ ಮಾವನ ತಲೆ ಕೆಡಿಸಿದ್ದ ಹೋಟೆಲ್ಗೆ ಕರ್ಕೊಂಡು ಹೋಗಿ ಅಲ್ಲೇ ಮೀನಾ ಮತ್ತು ಕೇಶವಂಗೆ ತರಾಟೆಗೆ ತಗೊಳ್ಳೋ ರೀತಿ ಮಾಡ್ತಾರೆ. ಏನಾಗುತ್ತೆ ಮುಂದಿನ ವಿಡಿಯೋ.